ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕೃಷ್ಣ. ಇವತ್ತು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬಿಗೆ ಟ್ರೈ ಮಾಡೋಣ ಅಂತೇಳಿ. ಸೊ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವತ್ತಿಂದು ವಿಡಿಯೋ ಏನಂತ ಹೇಳಿದ್ರೆ ಬೀನ್ಸಿಗೆ ದಾರ ಬಿಡೋದು. ದಾರ ಬಿಡ್ತಾ ಇದ್ದಾರೆ, ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ನಾನು ಬಂದಿದ್ದೀನಿ, ನಿನ್ನೆ ಬರಬೇಕಾಗಿತ್ತು. ಬರುವಾಗ ಸ್ವಲ್ಪ ಕೆಲಸ ಎಲ್ಲ ಇದರಿಂದ ಲೇಟಾಗಿ ಆಲ್ರೆಡಿ ಮನೆಯಲ್ಲಿ ಅಪ್ಪ ಅಮ್ಮ ಆಲ್ರೆಡಿ ಅರ್ಧ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ ನಿನ್ನೆನೆ. ಇವತ್ತು ನಾನು ಬಂದಿದ್ದೀನಿ ಬೆಳಗ್ಗೆನೇ ಬಂದೆ ವಿಡಿಯೋ ಎಲ್ಲ ಮಾಡೋಣ ಅಂತೇಳಿ. ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಬಂದಿದ್ದು. ಸೊ ನೋಡಿ ಇವಾಗ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಕಣ್ಣು ಬಿಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಮಾರ್ನಿಂಗು ಬಂದಾಗ ವೀಡಿಯೋ ಮಾಡೋಣ ಅಂದ್ಕೊಂಡಾಗ ಸ್ವಲ್ಪ ಮಿಸ್ಟೇಕ್ ಆಯಿತು. ಹಾಗಾಗಿ ವಿಡಿಯೋ ಕ್ಲಾರಿಟಿ ಇರಲ್ಲ ಅಂತೇಳಿ ವಿಡಿಯೋ ಮಾಡಲಿಕ್ಕೆ ಲೇಟ್ ಆಯಿತು. ಬಟ್ ಈಗ ನೋಡಿದ್ರೆ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ನೋಡಿದ್ರೆ ಆ ಥರ ಆಯಿತು, ಈಗ ನೋಡಿದ್ರೆ ಬಿಸಿಲು ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. ಫುಲ್ಲು ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗೋದೇ ಇಲ್ಲ, ಅಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗಿದೆ ಬೆಳಗ್ಗೆನೆ. ನೋಡಿ ಏನು ಕೆಲಸ ಅಂತೇಳಿ ಇವತ್ತಿತ್ತು ತೋರಿಸ್ತೀನಿ ನಾನು ನಿಮಗೆ. ಜೊತೆ ಕೆಲಸ ಅಂತ ಹೇಳಿದ್ರೆ ಬೀನ್ಸಿಗೆ ಊಟ ಹಾಕೋದು ಮತ್ತು ದಾರ ಬಿಡೋದು. ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ನಮ್ಮಲ್ಲಿ ಹೇಗೆ ಕೆಲಸ ಮಾಡೋದು ಅಂತೇಳಿ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೀನ್ಸಿಗೆ ಆಲ್ರೆಡಿ ಊಟ ಹಾಕಿದ್ದಾರೆ. ಬೀನ್ಸಿಗೆ ಊಟ ನೋಡಿ ನಮ್ಮಿಂದ ಕಾಣಿಸ್ತಿದೆಯಲ್ಲ, ಇದರೆಲ್ಲ ಊಟ ಹಾಕಿ ಅರ್ಧ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10-15 ಲೈನಿಗೆ ದಾರ ಕೂಡ ಬಿಟ್ಟಿದ್ದಾರೆ. 3 ಲೈನು ದಾರ ಬಿಡಲಿಕ್ಕಿರುತ್ತೆ ಊಟ ಹಾಕಿದ ಮೇಲೆ. ನೋಡಿ ಈ ಥರ ಅದನ್ನೊಂದು ಸಲ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಅಲ್ಲಿನ ದಾರ ಎಲ್ಲ ಬಿಡಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ಹೇಗೆ ಅಂತೇಳಿ. ಓಕೆ, ಮುಂದೆ ಈಗ ದಾರ ಬಿಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ರೆಡಿ ಇರೋದ್ರಿಂದ ಅದನ್ನು ನೋಡಿ ಆ ದಾರ ಹೇಗಿರುತ್ತೆ ಅಂತೇಳಿ ದಾರ ಬಿಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನನ್ನ ಮುಂಚೆ ನೋಡಿ, ಇದು ಆ್ಯಕ್ಚುಲಿ ದಾರ ಹೀಗಿರುತ್ತೆ. ಒಂದೊಂದು ರೋಲು, ಈ ರೋಲಲ್ಲಿ ಈ ಹೆಂಡಿಂದ ಸ್ಟಾರ್ಟ್ ಮಾಡ್ತೀವಿ. ಈ ಹೆಂಡು ನೋಡಿ, ಈ ಹೆಂಡಿಂದ ಸ್ಟಾರ್ಟ್ ಮಾಡಿದ್ರೆ ಇದೊಂದು ಸ್ವಲ್ಪ ಒಂದು ಅರ್ಧ ಲೈನಿಗೆ ಬರುತ್ತೆ, ಒಂದು ಸ್ವಲ್ಪ ದೂರ. ಸೊ ಇದನ್ನ ಸ್ಟಾರ್ಟ್ ಮಾಡಿ ಈ ದಾರ ತೆಗೆದ್ಬಿಟ್ಟು ಈ ಥರ ನೋಡಿ ನಿಲ್ಬಿಟ್ಟಿದ್ದೀವಲ್ಲ, ಈ ಥರ ಲೈನ್ ಆಗಿಬಿಟ್ಕೊಂಡು ಹೋಗೋದು. ನೋಡಿ ನಾನು ಇವಾಗ ಯಾವ ಥರ ಹೋಗೋದು ಅಂತೇಳಿ ತೋರಿಸ್ತೇನೆ, ಆಯಿತಾ. ಇದು ಆ್ಯಕ್ಚುಲಿ ದ್ವಾರ, ಇದಕ್ಕೆ ನಾವು ಟ್ಯೂಬ್ ಅಂತ ಹೇಳ್ತೀವಿ. ಟ್ಯೂಬ್ ಅಂತ ಇದು ಗೋಣಿ ಚೀಲದ ದಾರ ಇದೆಯಲ್ಲ, ಅದರಲ್ಲಿ ಮಾಡಿರೋದು, ಚಿಕ್ಕದಾಗಿರುತ್ತೆ. ನೋಡಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ದಾರ ಬಿಡೋದು ಅಂತೇಳಿ, ಆಯಿತಾ. ದಾರ ಬಿಟ್ಟು ತೋರಿಸ್ತೇನೆ ಫಸ್ಟಿಂದ. ಹೀಗೆ ಒಂದು ಕನೆಕ್ಟ್ ಮಾಡ್ಕೊಳ್ಳೋದು, ಈ ಥರ ಕನೆಕ್ಟ್ ಮಾಡ್ಕೊಂಡು ಹೀಗೆ ಗಿಡದ ಹತ್ರ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಗಿಡದ ಹತ್ರ ಕನೆಕ್ಟ್ ಮಾಡಬೇಕು. ಕೆಳಗಡೆ ಹಾಗೆ ಬಳ್ಳಿ ಗಿಡದ ಬಳ್ಳಿ ಬರುತ್ತೆ ಹಾಗೆ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಬಿಡೋದು. ಆ್ಯಕ್ಚುಲಿ ಫಾಸ್ಟ್ ಬಿಡಬೇಕು, ಎಲ್ಲರೂ ಫಾಸ್ಟ್ ಬಿಡ್ತಾರೆ. ನಾನು ತುಂಬ ಟೈಮ್ ಆಯಿತು ಬಿಡಿದೆ, ಹಾಗಾಗಿ ಅದಷ್ಟು ಟ್ರೈ ಮಾಡ್ತೀನಿ ಫಾಸ್ಟಾಗಿ ಬಿಡಲಿಕ್ಕೆ. ನೋಡಿ ಹೀಗೆ ಈ ಥರ ಕೆಳಗಡೆಯಿಂದ ಮೇಲಿಂದ ಕೆಳಗಡೆ ಬಿಡ್ತಾರೆ. ಸೊ ಈ ಥರ ಬಿಡೋದ್ರಿಂದ ಅದೇ ಏನು ಕೆಲಸ ಆಗುತ್ತೆ ಅಂತ ಹೇಳಿದ್ರೆ, ಈ ಬಳ್ಳಿಗಳಿದೆಯಲ್ಲ, ಗಿಡದ ಬಳ್ಳಿ, ಆ ಬಳ್ಳಿಗಳು ಮೇಲ್ಗಡೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಅಂತಷ್ಟೇ.
ಬೀನ್ಸು ಈ ಥರ ಗೂಟ ಹಾಕ್ಬಿಟ್ಟು ಬೆಳೆಯುವಂಥ ಬೀನ್ಸ್. ಅಷ್ಟು ಗೂಟ ಎಲ್ಲ ಹಾಕ್ಕೊಳ್ಬೇಕು. ಗೂಟ ಎಲ್ಲ ಹಾಕಿ ಮಧ್ಯದ್ದು ಮೇಲುಗಡೆ ದಾರ ಎಲ್ಲ ಬಿಡ್ತಾರೆ. ಮೇಲುಗಡೆ ದಾರ ಬಿಟ್ಟ ಮೇಲೆ ಮಧ್ಯದ ಕೆಳಗಡೆ ಗ್ರೌಂಡ್ ಲೆವೆಲಿಗೆ ಒಂದು ದಾರ ಬಿಡ್ತಾರೆ ಬಳ್ಳಿ ಹತ್ರ. ಆ ಗಿಡಗಳಿಗೆ ಬಳ್ಳಿ ಹಬ್ಲಿಕ್ಕೆ ಈಸಿ ಆಗಬೇಕಲ್ಲ, ದಾರನೂ ಕೂಡ ಕೆಳಗಡೆ ಇರಲಿ ಅಂತ ಸ್ಟಾರ್ಟಿಂಗಿಂದ ಮೇಲ್ಗಡೆಗೆ ಈಸಿಯಾಗಿ ಹಬ್ಬಲಿ ಅಂತ ಈ ಥರ ಮಾಡೋದು. ಮಾಡೋದ್ರಿಂದ ಬಳ್ಳಿ ಆಚೆ ಈಚೆ ಹೋಗಲ್ಲ. ಈ ಗಾಳಿ ಬಂದರೆ ಕೂಡ ಏನಾಗುತ್ತೆ, ಇಲ್ಲೇ ಹತ್ತಿರದಲ್ಲಿ ದಾರ ಇದೆಯಲ್ವಾ, ಈ ದಾರದಲ್ಲಿ ಆ ಬಳ್ಳಿಗೆ ಹಪ್ಕೊಳ್ಳೋ ಇದಿದೆ, ಎಂತ ಹೇಳ್ತಾರೆ ಅಂದರೆ ಈಸಿಯಾಗಿ ಅಂಟ್ಕೊಬಿಡುತ್ತೆ ಈ ದಾರದ ಇದಕ್ಕೆ ಆ ಬಳ್ಳಿಯಲ್ಲಿ. ಸೊ ಹಾಗಾಗಿ ಇದು ಈ ಥರ ಮಾಡೋದ್ರಿಂದ ಹೆಲ್ಪು. ಗೂಟ ಹಾಕೋದ್ರಿಂದ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಲ್ಲ ಆಲ್ರೆಡಿ ಮೊನ್ನೆ ಸ್ಟಾರ್ಟ್ ಮಾಡಿ ಗೂಟ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತೋರಿಸ್ತೇನೆ ನಾನು ನಿಮಗೆ ಗೂಟ ಹಾಕೋದೊಂದು ವಿಡಿಯೋ ನೋಡಿ. ಈ ಥರ ಈಗ ಬಿಡ್ಕೊಂಡು ಹೋಗ್ತಾ ಇರ್ತದೆ. ಇದು ಎಲ್ಲ ಲೈನಿಗೂ ಬಿಡ್ಬೇಕು ಈಗೇನೆ. ಸೊ ಇದ್ಮೇಲೆ ಮತ್ತೆ ಬೇರೆ ಕೆಲಸ ಏನಂದರೆ ನೀರು ಬಿಡೋದು. ಮೊದಲೆಲ್ಲ ಸ್ಪ್ರಿಂಕ್ಲರ್ ಜೆಟ್ ಜೋಡಿಸ್ತಾ ಇದ್ವಿ. ಹಾಗೆಲ್ಲ ಜೋಡಿಸುವಾಗ ಮೊದಲಿನ ಟೆಕ್ನಿಕ್ ಹಾಗೇನೆ ಸ್ಪ್ರಿಂಕ್ಲರ್. ಈಗೆಲ್ಲ ಚೇಂಜ್ ಆಗಿದೆ. ಈಗ ಮೈಕ್ರೋ ಇದು ಮಾಡಿಬಿಡ್ತಾರೆ, ಮೈಕ್ರೋ ಸಿಸ್ಟಮ್. ಏಕೆ ಅಂತ ಹೇಳಿದ್ರೆ ಎನಿ ಟೈಮು ಪೈಪ್ ತೆಗಿಬೇಕು, ಜೋಡಿಸ್ಲಿಕ್ಕೆಲ್ಲ ಇರಲ್ಲ. ಈಗ ಒನ್ ಟೈಮ್ ಫಿಕ್ಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಗೇಟ್ ವಾಲ್ಗಳನ್ನ ತಿರುಗಿಸ್ತಾ ಇದ್ರೆ ಸಾಕು. ಸೊ ನೋಡಿ, ಇದು ಗೂಟ ಎಲ್ಲ ಹಾಕಿದ್ಮೇಲೆ ಸೊ ಈ ಥರದ್ದು ಮೇಲುಗಡೆ ಬಿಡಲಿಕ್ಕೆ ಫಸ್ಟ್ ಇದು ಗ್ರೀನ್ ಥ್ರೆಡ್ ತುಂಬ ಸ್ಟ್ರೆಂತ್ ಇರುತ್ತೆ, ಪ್ಲಾಸ್ಟಿಕ್ ಮೆಟೀರಿಯಲ್. ಸೊ ಹಾಗಾಗಿ ಇದನ್ನು ಫಸ್ಟ್ ಗೂಟ ಎಲ್ಲ ಹಾಕಿದ್ಮೇಲೆ ಮೇಲುಗಡೆ ಟಾಪಲ್ಲಿ ಇರುತ್ತಲ್ಲ ಅದನ್ನು ಬಿಟ್ಟು, ಅದಾದಮೇಲೆ ಮಧ್ಯದಲ್ಲಿ ಒಂದು ಲೈನ್, ಕೆಳಗಡೆ ಮತ್ತೊಂದು ಲೈನ್ ಗಿಡಗಳ ಪಕ್ಕದಲ್ಲಿ ಬಿಡಲಿಕ್ಕೆ. ಸೊ ಇದು ಬಿಡುವಾಗ ನೋಡಿ, ಇದು ಫುಲ್ಲು ಸ್ಟ್ರೆಂತ್ ಇರಬೇಕು, ಟೈಟ್ ಮಾಡಿ ಹಾಕ್ಬೇಕು. ಯಾಕೆಂದರೆ ಗಿಡಗಳ ವೆಯ್ಟ್ ಎಲ್ಲ ಇದ್ರ ಮೇಲೆ ಇರುತ್ತೆ. ಸೊ ಹಾಗಾಗಿ ಇದನ್ನು ತುಂಬ ಟೈಟ್ ಮಾಡ್ತೇವೆ. ಬನ್ನಿ, ಈಗ ಸ್ವಲ್ಪ ಬೋರಿಗೆ ರಸ್ಟ್ ಆಗಿದೆ, ಒಂದು ಸ್ವಲ್ಪ ಪೇಂಟ್ ಮಾಡಲಿಕ್ಕೆ ಉಂಟು. ಮನೆಯಿಂದ ಬರುವಾಗ ತಗೊಬಂದಿದ್ದಾರೆ ಪೇಂಟ್. ಸೊ ನಾನು ಸ್ವಲ್ಪ ಹಾಗೆ ಪೇಂಟ್ ಬಾಕ್ಸ್ ತೆಗೀನ ಅಂತೇಳಿ ತಗೊಂಡಿದ್ದೀನಿ ಕತ್ತಿನ ಪೇಂಟ್ ಡಬ್ಬ. ಹಾಗೆ ಇದು ಬೋರು. ಈ ಬೋರಿಗೆ ಈಗ ಪೇಂಟ್ ಮಾಡಬೇಕು. ಪೇಂಟ್ ನೋಡಿ, ಪೇಂಟ್ ಮಾಡಿ ಆಯಿತು. 4.5 hours ಹೇಗಿದೆ ಅಂತ ಹೇಳಿ ನೋಡಿ. ನೋಡಿ, ಈಚೆ ಬೆಳಗ್ಗೆ ಬಂದಾಗ ಒಂದು 4 ಲೈನ್ ಬಿಟ್ಟಿದ್ದು, ಇನ್ನು ಉಳಿದದ್ದು ಈಗ ಎಷ್ಟು ಬಿಟ್ಟಿದ್ದೇವೆ. ಈಚೆ ಬಿಡ್ತಾ ಇದ್ದಾರೆ. ಈಗ 10 ಗಂಟೆ ಆಯ್ತಲ್ಲ. ಸೊ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಅಂತ ಈಗ ಅರ್ಧಕ್ಕೆ ನಿಲ್ಲಿಸಿ ಈಗ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಅಂತ ನೋಡಿ. ವಾಪಸ್ ಬಂದಮೇಲೆ ಇಷ್ಟೆಲ್ಲ ಇದಕ್ಕಾಗ ನಾನು ತೋರಿಸಿದ್ನಲ್ಲ, ಸೊ ಹಾಗೆ ದಾರ ಬಿಡ್ಲಿಕ್ಕೆ ಉಂಟು. ಇವತ್ತು ಫುಲ್ ಡೇ ದಾರ ಬಿಡೋ ಕೆಲಸ. ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ಬರುವ ಮತ್ತು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರಾಯ್ತು. ತುಂಬ ಟೈಮ್ ಆಯಿತು. ನಾನು ಕೂಡ ಮೀನ್ಸಿಗೆ ದಾರ ಬಿಡಿದೆ. ಇವತ್ತು ಬಂದಿದ್ದೀನಲ್ಲ, ಇವತ್ತು ಸ್ವಲ್ಪ ಮೋಡ ಇದೆ, ಮಳೆ ವಾತಾವರಣ ಉಂಟು. ನೋಡಿ,
ಹೇಗಿದೆ ಬ್ಯಾಕ್ಗ್ರೌಂಡ್ ಎಲ್ಲ. ಫುಲ್ ಮೋಡ ಇದೆ ನೋಡಿ. ಈಗ ಈ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಈ ಹೊಲದಲ್ಲಿ ಕೂಡ ಬೀನ್ಸ್ ಹಾಕಿದ್ದಾರೆ. ನನ್ನ ಫ್ರೆಂಡ್ ಇದು ಹೊಲ, ಅವರಿನ್ನು ಕಾಳ ಹಾಕಿದಷ್ಟೇ, ಇನ್ನು ತೋಟದೊಳಗಡೆ ಹೋಗೋದು ನಾವು, ಮನೆಗೆ ಹತ್ರ ಆಗುತ್ತೆ ಅಂತಷ್ಟೇ. ಮೇನ್ ರೋಡ್ ಇನ್ನೊಂದಿದೆ, ಆ ರೋಡಲ್ಲಿ ಹೋಗುವಾಗ ಸ್ವಲ್ಪ ದೂರ ಆಗುತ್ತಲ್ಲ, ಹಾಗಾಗಿ ಕಾಫಿ ತೋಟ ನೋಡಿರ್ತೀರ, ಕಾಫಿ ಕೇಳಿರ್ತೀರಲ್ವ ನೀವು ಯೂಶಲಿ. ನೋಡಿ ಹೀಗಿರುತ್ತೆ ಕಾಫಿ ತೋಟ ನೋಡಿ, ಕಾಫಿ ಕುಯ್ದಿದ್ದಾರೆ. ಏನಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಹಾಕಿದ್ದಾರೆ, ಗಿಡ ಎಲ್ಲ ಹಸಿರಾಗಿದೆ. ಇನ್ನು ಮಳೆ ಬರಬೇಕಿನ್ನು, ಮಳೆ ಬರೋ ಟೈಮ್ ಬೇರೆ ಆಯಿತು. ಸೊ ನೀರು ಸ್ಪ್ರಿಂಕ್ಲರ್ ಹಾಕಿರೋದ್ರಿಂದ ಹೂವು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಗಿಡಗಳು ಲೈಟಾಗಿ. ಹೀಗೆ ಸ್ವಲ್ಪ ದೂರ ಹೋಗ್ಬೇಕು ತೋಟ. ನೋಡಿ ಇವತ್ತು ಫುಲ್ ದಾರ ಬಿಟ್ಟಿದ್ದ ಕೆಲಸ ಆಯ್ತು. ಇವಾಗ ಮೈಕ್ರೋ ಆನ್ ಮಾಡಿದ್ದಾರೆ. ಹೀಗೆ ಮೈಕ್ರೋ ಒಂದು ಲೈನಲ್ಲಿ 5 ಮೈಕ್ರೋ ಫಿಕ್ಸ್ ಮಾಡಿದ್ವಿ. 5 ಮೈಕ್ರೋ ಫಿಕ್ಸ್ ಮಾಡಿರೋದ್ರಿಂದ ನೋಡಿ ಈ ಥರ ಇದು ಕಂಪ್ಲೀಟ್ ದಾರ ಬಿಟ್ಟ ಮೇಲೆ ಈ ಥರ ಕಾಣುತ್ತೆ. ಬಿನ್ಸಿಂದ ಸಾಲುಗಳೆಲ್ಲ ಒಂದೊಂದು ಸಾಲು ನೋಡಿ ಹೀಗೆ ಮಾಡ್ಕೊಂಡಿರೋದು. ನೀವು ಬೀನ್ಸ್ ಗಿಡಗಳು ಮೈಕ್ರೋ ನೀರು ಬಿದ್ದ ಮೇಲೆ ಈ ಥರ ಇದೆ ನೋಡಿ. ಇದು ಮೈಕ್ರೋ. ತುಂಬ ಬಿಸಿಲು ಇವತ್ತು, ಆದರೂ ಇಷ್ಟು ತನಕ ಕೆಲಸ ಇತ್ತು. ಈಗ ಕೆಲಸ ಆಯ್ತಲ್ವ, ಈಗ ಮುಗಿಸಿ ಮನೆಗೆ ಓಡ್ತಾ ಇದ್ದೀನಿ. ತಗೊಳ್ಳಿಕೊಂಡು ನನ್ನ ಫ್ರೆಂಡ್, ಸೊ ಹಾಗಾಗಿ ಅವನು ಬೇರೆ ಕಾಯ್ತಿದ್ದಾನೆ. ಅವನಿಗೆ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಇವಾಗ 3:15 ಆಯಿತು. ಅವ್ನು ಫೋನಲ್ಲಿ ಫೋನ್ ಮಾಡ್ತಾ ಇದ್ದಾನೆ, ಹೋಗ್ಬೇಕು. ಸಿಕ್ಕಿದ್ದಾನೆ, ಕರ್ಕೊಂಡು ಹೊರಟಿದ್ದೀನಿ ಇವಾಗ ನೋಡೋಣ ಅಂತೇಳಿ. ಈಗ ಸದ್ಯಕ್ಕೆ ಒಂದು ಮೊಬೈಲ್ ತಗೊಳ್ಳೋ ಪ್ಲ್ಯಾನ್, ಒಂದು ಯಾವ ಮೊಬೈಲ್ ತಗೊಳ್ತಾನೆ ಕನ್ಫರ್ಮ್ ಆಗಿಲ್ಲ. ಫೈನಲಿ ಮೊಬೈಲ್ ಶಾಪಿಗೆ ಎಂಟ್ರಿ ಆಗಿ, ಹಾಗೆ ಎಲ್ಲ ಮೊಬೈಲ್ಸ್ಗಳ ಫೀಚರ್ಸು ಹಾಗೆ ಪ್ರೈಸ್ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಅವನು ಸ್ಯಾಮ್ಸಂಗ್ ನೋಡ್ತಾ ಇದ್ದಾನೆ, ನ್ಯೂ ಲಾಂಚ್ ಆಗಿ ಇರೋ ಮೊಬೈಲ್ನ. ಸೊ ಅವರು ಕೂಡ ಅದೆಲ್ಲ ಮೆಟಲ್ ಬಾಡಿ ಇದೆ. ಸೊ ಡೆಮೋ ಎಲ್ಲ ತೋರಿಸಿದ್ಮೇಲೆ ಅವನಿಗೆ ಸ್ಯಾಮ್ಸಂಗ್ ಇಷ್ಟ ಆಯಿತು.
ಫೈನಲಿ ಸ್ಯಾಮ್ಸಂಗ್ ತಗೊಳ್ಳೋ ಪ್ಲ್ಯಾನ್ ಫಿಕ್ಸ್ ಆಗಿ. ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಹೇಳಿ, ಕ್ಯಾಮ್ರಾ ಅಂಡ್ ಈಗ ಮೇಯ್ನ್ ಬೇಕಾಗಿದ್ದು ಕೆಳಗಡೆ ಎಲ್ಲ ಬೀಳೋದು ಜಾಸ್ತಿ, ಸೊ ಹಾಗಾಗಿ ಡ್ಯಾಮೇಜ್ ಆಗದೆ ಇರೋ ಫ್ರೇಮ್ ಎಲ್ಲ ಡ್ಯಾಮೇಜ್ ಆಗದೆ ಇರೋಂಥ ಮೊಬೈಲ್ ಬೇಕಿತ್ತು ಅದಕ್ಕೆ. ಸೊ ಹಾಗೆ ಸ್ಯಾಮ್ಸಂಗ್ ಅದೇ ಥರ. ಸೊ ಫೈನಲಿ ಅನ್ಬಾಕ್ಸಿಂಗ್ ಸ್ಯಾಮ್ಸಂಗೇ ತಗೊಂಡ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿದೆ. ಬಟ್ ಅವನು ವಿಡಿಯೋಗೆ ಎಷ್ಟು ವಿಡಿಯೋ ಮಾಡ್ಕೊಳ್ತಾ ಇದೀವಿ ನಾನು ಮರ್ತಿದ್ದೆ ಪಾಪ. ಸೊ ಹಾಗಾಗಿ ಅವನು ತೋರಿಸ್ಲಿಕ್ಕೆ ನೆನಪಿಲ್ಲ, ಆಚೆ ಹಿಡ್ಕೊಂಡಿದ್ದಾನೆ. ಅದು ಬೇರೆ ಶಾಪ್ ಅವ್ರು ವಿಡಿಯೋ ಮಾಡ್ತಾ ಇದ್ರು, ಸೊ ಹಾಗಾಗಿ ಅವ್ರಿಗೆ ಕೂಡ ಹೇಳಲಿಕ್ಕೆ ಆಗಲಿಲ್ಲ ಹೇಗೆ ವಿಡಿಯೋ ಮಾಡ್ತಿದ್ದಾರೆ ಅಂತ. ಸೊ ಫೈನಲಿ ಸ್ಯಾಮ್ಸಂಗ್ ತಗೊಂಡ ನೋಡಿ, ಅನ್ಬಾಕ್ಸ್ ಆಗಿದೆ. ಸೊ ಮತ್ತೆ ಬಿಲ್ಲಿಂಗ್ ಎಲ್ಲ ಆದಮೇಲೆ ಡಾಟಾ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಿತ್ತು. ಸೊ ಅದನ್ನು ಕೂಡ ಅವರೇ ಹೇಗೆ ಮಾಡೋದು ಅಂತೆಲ್ಲ ಹೇಳಿಕೊಟ್ರು. ಇದಾದ ನಂತರ ಸೊ ಫೈನಲ್ ಬಿಲ್ ಎಲ್ಲ ಕೊಟ್ಟು ಇಸ್ಕೊಂಡು ತಗೊಂಡು ಓಕೆ.